ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಕೈ ಕೆಸರಾದರೆ ಬೈ ಮೊಸರು, ಈ ಗಾದೆ ಅಂತೂ ಕೇಳಕ್ಕೆ ಇರ್ತೀರ. ಏನಾದರೂ ಸಾಧನೆ ಮಾಡಬೇಕು ಅಂದರೆ ಕಷ್ಟ ಆಗೇ ಆಗುತ್ತೆ. ನನ್ನ ಕೈಯಿಂದ ಆಗಲ್ಲ ಅಂತ ಹಿಂದೆ ಸರಿಬಾರ್ದು. ನಾವು ಮಿಡಲ್ ಕ್ಲಾಸ್ ಜನ ಮನೇಲಿ ಕೂತ್ಕೊಂಡಿದ್ರೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಮನೆ ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ. ಕಲಿತಿರೋ ಕಾಲೇಜ್ನ ಅರ್ಧಕ್ಕೆ ಸ್ಟಾಪ್ ಮಾಡಿ ಮುಂದೆ ಕಲ್ತಿರೋ ಆಯ್ತಂತ ಬೆಂಗಳೂರು ಬಂದೆ. ಆದರೆ ಬೆಂಗಳೂರು ಬಂದೆ ಅನ್ನೋ ಖುಷಿಗಿಂತ ಭಯನೇ ಜಾಸ್ತಿ ಇತ್ತು. ಹೊಸ ಜನ, ಹೊಸ ಸಿಟಿ, ನಾವು ಹಳ್ಳಿಯಲ್ಲಿ ಬೆಳೆದವರು. ಇದೆಲ್ಲ ನೋಡಿ ಏನೋ ಒಂಥರ ಖುಷಿ. ಅದೇನು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ನಿಜ ನೆನೆಸ್ಬಿಟ್ಟು. ಇಲ್ಲೆಲ್ಲ ನೋಡಿ ಏನೋ ಒಂಥರ ನನಗೆ ಬಂದಿರೋ ಕೆಲಸ ಆಗುತ್ತಾ ಇಲ್ವಾ, ಇಲ್ಲಿರೋ ಜನ ಹೆಂಗೆ, ಮನೇಲಿ ಕೊಟ್ಟಿರೋ ದುಡ್ಡು ಸಾಲುತ್ತಾ ಇಲ್ವಾ, ರೂಮ್ ಹೋಗಿದ್ದ ಮುಂಚೆನೆ ರೂಮ್ ರೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ಥರ ನೂರಾರು ಪ್ರಶ್ನೆ ನನ್ನ ತಲೆಯಲ್ಲಿ ಕಾಡ್ತಾ ಇತ್ತು. ಹೋಗಲ್ಲ ಬೇಡವಾ ಅಂತ ಮನಸ್ಸು ತುಂಬ ಚಟಪಡಿಸ್ತಾ ಇತ್ತು. ಆದರೆ ಮನೇಲಿದ್ದ ಪರಿಸ್ಥಿತಿಗೆ ನಾನು ಹೋಗಲೇಬೇಕಿತ್ತು. ಊರಲ್ಲಿ ಫ್ರೀಯಾಗಿ ಸಿಗ್ತಿರೋ ನೀರು ಇಲ್ಲಿ ದುಡ್ಡು ಕೊಟ್ಟೆ ತಗೋಬೇಕಿತ್ತು. ನೀರಿನ ಬೆಲೆ ಗೊತ್ತಿಲ್ಲದವ್ರಿಗೆ ಬೆಂಗಳೂರಲ್ಲಿ ತಂದು ಬಿಡಬೇಕು ರೀ, ಆವಾಗಲೇ ನೀರಿನ ಬೆಲೆ ಗೊತ್ತಾಗೋದು. ಫಸ್ಟ್ ಟೈಮ್ ಬಂದ ಮೇಲೆ ನಮಗೆ ನಾವೇ ರಾಜ ಅನ್ಕೊಂಡ್ಬಿಡ್ತೀವಿ. ಪ್ರತಿಯೊಂದಕ್ಕೂ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀವಿ. ಯಾಕೆ ಹೇಳಿ, ಮನೇಲಿ ಕೊಟ್ಟಿರೋ ದುಡ್ಡು ಅದ್ರ ಬೆಲೆ ಗೊತ್ತಿರಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಅವತ್ತು ಬೆಳಗ್ಗೆ 7 ಗಂಟೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೆ. ನನ್ನ ಫ್ರೆಂಡ್ ಬರ್ತಾನೆ ಅಂತ ಹೇಳಿದ್ದ, ವೇಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮವ್ವ ಕಾಲ್ ಮಾಡಿದ್ಲು. ಮನೇಲಿ ಇರಬೇಕಾದ್ರೆ ಯಾರ ಬೆಲೆನೂ ಗೊತ್ತಾಗಲ್ಲ. ಯಾವಾಗ ಮನೆ ಬಿಟ್ಟು ಹೊರಗಡೆ ಬರ್ತೀವೋ ಆವಾಗಲೇ ಎಲ್ಲರ ನೆನಪಾಗೋದು. ಮನೇಲಿದ್ದಾಗ ಮನೇಲಿದ್ದ ಊಟ, ಅಲ್ಲಿರೋ ನೇಚರು, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡಿದ್ದು ಪ್ರತಿಯೊಂದು ನೆನಪಾಗುತ್ತೆ. ವೇಟ್ ಮಾಡಿ ಮಾಡಿ ನನಗೂ ಸಾಕಾಗಿತ್ತು. ಅಲ್ಲಿಂದ ಹೊರಟೆ. ಅಷ್ಟರಲ್ಲಿ ಒಂದು ಕಾಲೇ ಬಂತು. ಲೋ ಮಗ, ಎಲ್ಲೋ ಇದೆಯಾ? ಬರ್ತಾ ಇದೀನಿ. ನಾನು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀನಿ. ಹೊರಗಡೆ ಬಂದಿದ್ದೀನಿ ಮಗ, ಬರ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತು? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ, ಇಲ್ಲಿ ಬಂದ್ಬಿಡು ನೀನೆ. ಎಲ್ಲಿ ಬರ್ಬೇಕು ಹೇಳು, ಲೊಕೇಶನ್ ಆದರೂ ಸೆಂಡ್ ಮಾಡು, ನಾನೇ ಬರ್ತೀನಿ. ಸರಿ ಮಗ, ಸೆಂಡ್ ಮಾಡ್ತೀನಿ ಮಗ. ಮಿಸ್ ಮಾಡಬೇಡ, ಬೇಗ ರೀಚ್ ಆಗು. ಸರಿ, ಬರ್ತೀನಿ. ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದೀನಿ. ಓಕೆ ಮಗ, ನನಗೇನು ಗೊತ್ತಿಲ್ಲ. ಓಕೆ ಓಕೆ, ಬರ್ತೀನಿ ನಾನು. ನೀನು ಬರ್ತೀನಿ ಅಂದಿದೆಯಾ? ಬರಬೇಕು ಅಷ್ಟೇ. ಓಕೆ ಓಕೆ, ಸರಿ ಮಗ, ಬಾ. ಸರಿ. ಇಷ್ಟು ಮಾತಾಡಿ ನನ್ನ ಫ್ರೆಂಡ್ ಕೊಟ್ಟಿರೋ ಲೊಕೇಶನ್ ಹೋಗ್ಬಿಟ್ಟು
ಮತ್ತೆ ಕಾಲ್ ಮಾಡಿದೆ. ಮತ್ತೆ ಅದನ್ನೇ ಹೇಳ್ದ. ಸರಿ ಬಿಡು ಮಗ ಅಂದ್ಬಿಟ್ಟು ಮತ್ತೆ ಬೇರೆ ಲೊಕೇಶನ್ ಕೊಟ್ಟ. ಅಲ್ಲಿಂದ ಮತ್ತೆ ಕೊಟ್ಟಿರೋ ಲೊಕೇಶನ್ಗೆ ಹೋದೆ. ಸುತ್ತಿ ಸುತ್ತಿ ನನಗೂ ಸಾಕಾಗಿತ್ತು. ಏನಾದರೂ ತಗೋಣ ಅಂತ ಅಂಗಡಿಗೆ ಹೋದೆ. ಅಲ್ಲಿ ಯಾರೋ ಇಬ್ಬರು ಜನ ನನ್ನ ಹತ್ರ ಬರ್ತಾಯಿದ್ರು. ನಾನಲ್ಲಿ ನನ್ನ ಪಾಡಿಗೆ ನಾನು ನೀರು ಕುಡ್ತಾ ಇದ್ದೆ. ಹಾಯ್ ಬ್ರೋ ಅಂತ ನಾನು ಹಾಯ್ ಅಂದೆ. ನನ್ನ ಪಾಡಿಗೆ ನಾನು ನೀರು ಕುಡಿದ್ಬಿಟ್ಟು ಅಲ್ಲಿಂದ ಹೊರಟೋದೆ. ಲೊಕೇಶನ್ ಸಿಗ್ತಾ ಇಲ್ಲ. ಫ್ರೆಂಡ್ ಬರ್ತೀನಂದವನು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಗಾಡಿ ಸೌಂಡು. ಮಳೆ ಬರೋ ಹಾಗಿತ್ತು. ಅದಕ್ಕೋಸ್ಕರ ನಾನು ಬೇಗ ಹೊರಟೋದೆ. ಜೇಬಲ್ಲೆಲ್ಲ ಚೆಕ್ ಮಾಡಿದೆ. ಬ್ಯಾಗಲ್ಲಿ ಇರ್ಬೋದು ಬಿಡು ಅಂತ ಬ್ಯಾಗ್ ಕೂಡ ಚೆಕ್ ಮಾಡಿದೆ. ಬ್ಯಾಗಲ್ಲಿ ಕೂಡ ಇರಲಿಲ್ಲ. ಅವಾಗ ನೆನಪಾಯಿತು, ನಾನು ಅವಾಗಲೇ ನೋಟಿಸ್ ಮಾಡ್ತಿದ್ದೆ ಅಂದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಅವಾಗ ಅನಿಸು ಸ್ಟಾರ್ಟ್ ಆಯಿತು. ನಾನು ಮನೆಗೆ ಹೋಗ್ತೀನೋ ಇಲ್ವೋ ಅಂತ ನನಗೆ ಡೌಟ್ ಆಗಿತ್ತು. ಆ ಟೈಮಲ್ಲಿ ಏನು ಮಾಡೋದು ಅರ್ಥ ಆಗಲಿಲ್ಲ. ಅಲ್ಲಿಂದ ಹೊರಟೋದೆ. ನನಗೇನು ಮಾಡೋದು ಅರ್ಥನೇ ಆಗಲಿಲ್ಲ. ನನ್ನ ಮೊಬೈಲ್ಗೆ ಅಮ್ಮ ಕಾಲ್ ಮಾಡಿರ್ಬೋದಾ, ಅಪ್ಪ ಏನಾದರೂ ಕಾಲ್ ಮಾಡಿರ್ಬೋದಾ, ಇವನೇನಾದರೂ ಕಾಲ್ ಮಾಡಿರ್ಬೋದಾ, ನನ್ನ ಬ್ಯಾಗ್ ಯಾರಾದರೂ ಎತ್ಕೊಂಡು ಹೋದರೆ? ತಲೆಯಲ್ಲಿ ಏನೇನೋ ಓಡೋಕ್ಕೆ ಸ್ಟಾರ್ಟ್ ಆಗಿತ್ತು. ನನ್ನ ಫ್ರೆಂಡ್ಗೆ ಹೆಂಗೆ ಕಾಲ್ ಮಾಡಲಿ? ಅವನ ನಂಬರ್ ಕೂಡ ಇಲ್ಲ. ಅಷ್ಟರಲ್ಲಿ ಅವನೇ ಬರ್ತಾ ಇದ್ದ. ಏನು ನೀನು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಮಗ ಮೊಬೈಲ್ ಇರಲಿ ಬಿಡು,
ನಾನಿದ್ದೀನಿ ಜೊತೆಗೆ. ಏನಾದರೂ ಮಾಡೋಣ, ಸಿಕ್ಕರೆ ಸಿಗುತ್ತೆ, ಇಲ್ಲಾಂದರೆ ಹೋಯ್ತಂದ್ಬಿಟ್ಟು ಸುಮ್ಮನೆ ಆಗು. ಫ್ರೆಂಡೇ ರೀ. ಎಲ್ಲರ ಲೈಫಲ್ಲಿ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ನನ್ನ ಲೈಫಲ್ಲಿ ಇವನಿದ್ದ. ಯಾರೂ ಆಗಲಿಲ್ಲ ಅಂದರೂ ಲಾಸ್ಟ್ ಆಗೋದು ಒಬ್ಬ ಫ್ರೆಂಡು. ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡಿದ್ದ. ದುಡ್ಡಿದ್ದಾಗ ಪಾರ್ಟಿ ಮಾಡಿ, ಕಾಲ್ ಮಾಡಿದಾಗ ಬರೀ ಸುಳ್ಳು ಹೇಳ್ಕೊಂಡು ಹಾಯ್ ಬಾಯ್ ಅಂತ ಹೇಳೋಕೋ ಫ್ರೆಂಡ್ ಅಲ್ಲ ಇವನು. 1000 ಜನ ಇರೋ ಫ್ರೆಂಡ್ಸ್ಗಿಂತ ನಿಮ್ಮ ಕಷ್ಟದಲ್ಲಿ ಹೆಲ್ಪ್ ಮಾಡೋ ಫ್ರೆಂಡ್ನ ಯಾವತ್ತೂ ಮರಿಬೇಡಿ. ನನ್ನ ಮೊಬೈಲ್ ಕಳ್ಕೊಂಡ ಮೇಲೆ ವಾಪಸ್ ಸಿಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ದೇವರು ಕೈ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋದ್ವಿ.